ಮೇಲೂ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೇಗಾಗಿದೆ? ಹಾಗಾದ್ರೆ ವರದಿಯಲ್ಲಿ ಏನೇನಿದೆ? ಯಾವ್ಯಾವ ಸಮುದಾಯದ ಜನಸಂಖ್ಯೆ ಎಷ್ಟಿದೆ? ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿ ಹೆಚ್ಚಿಸಬೇಕು? ಎಲ್ಲೆಲ್ಲಿ ಕಡಿತ ಆಗಬೇಕು? ಯಾವ ರೀತಿ ಮೀಸಲಾತಿ ಕೊಡಬೇಕು ಅಂತ ಈ ಒಂದು ವರದಿಯಲ್ಲಿ ಮಾಹಿತಿ ಇರೋದು. ವರದಿ ಪ್ರಕಾರ ಏಕಜಾತಿ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1. ಇನ್ನು ಬರೋಬ್ಬರಿ 75.25 ಲಕ್ಷ ಮಂದಿ ಇದ್ದಾರೆ ಮುಸ್ಲಿಮರು. ರಿಪೋರ್ಟ್ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ 18.70% ಮಂದಿ ಮುಸ್ಲಿಮರೇ ಇರೋದು. ಹೀಗಾಗಿ ಪ್ರವರ್ಗ 2B ಅಡಿ ಶೇಕಡ 4ರಿಂದ ಶೇಕಡ 8ಕ್ಕೆ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಮಾಡಿರೋದು ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ OBC ಆಯೋಗ. ಕೊನೆಗೂ ಬಹು ನಿರೀಕ್ಷಿತ ಜಾತಿ ಗಣತಿ ವರದಿಯನ್ನ ಈಗಾಗಲೇ ಸಚಿವ ಸಂಪುಟಕ್ಕೆ ನೀಡಿದ್ದಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಅದನ್ನ ಮಂಡನೆ ಮಾಡಿದ್ದಾರೆ. ಹೇಗಿದೆ ವರದಿ ಏನು ಅಂತ ನಿನ್ನೆ ಅದನ್ನ ಅನ್ಬಾಕ್ಸ್ ಮಾಡಲಾಯಿತು. ಬಾಕ್ಸ್ಗಳಲ್ಲಿ ಈ ಒಂದು ಜಾತಿ ಗಣತಿಯ ವರದಿಯನ್ನ ತಂದ್ರು. ಶಿವರಾಜ್ ತಂಗಡಿ ಅವರು ಅದನ್ನ ಓಪನ್ ಮಾಡಿದ್ರು. ನಂತರ ಎಲ್ಲ ಸಚಿವರಿಗೂ ಕೂಡ ಇದರ ವರದಿಯ ಒಂದು ಪ್ರತಿ ಸಿಕ್ಕಿದೆ. ಈ ಏಪ್ರಿಲ್ 17ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕ್ಯಾಬಿನೆಟ್ ಇರುತ್ತೆ. ಅದರಲ್ಲಿ ಇದ್ರ ಬಗ್ಗೆ ಯಾರ್ಯಾರ ಅಭಿಪ್ರಾಯ ಏನೇನು, ಯಾರ್ಯಾರು ಯಾವ್ಯಾವ ಆ್ಯಂಗಲ್ನಲ್ಲಿ ಪರಿಶೀಲನೆ ಮಾಡಿದ್ದಾರೆ ಗೊತ್ತಾಗುತ್ತೆ. ಇನ್ನು ಜಾತಿ ಲೆಕ್ಕಾಚಾರ ಬಹಿರಂಗ ಆಗಿರೋದ್ರಿಂದ ಯಾವ್ಯಾವ ಸಮುದಾಯದ ಜನಸಂಖ್ಯೆ ಎಷ್ಟೆಷ್ಟಿದೆ ಅಂದರೆ ಈ ವರದಿಯಲ್ಲಿ ಏನೇನಿದೆ ಅಂತ 2015ರಲ್ಲಿ ಆಗಿರುವಂಥ ಸಮೀಕ್ಷೆ ಇದು. ಹಾಗಾಗಿ ಮುಸ್ಲಿಮರು ಏಕ ಜಾತಿ ಆಗಿರೋದ್ರಿಂದ ಅದರಲ್ಲಿ ಕೆಟಗರಿಗಳು ಇಲ್ಲದೆ ಇರೋದ್ರಿಂದ 75.25 ಲಕ್ಷ ಇರೋದು. ಪರಿಶಿಷ್ಟ ಜಾತಿಯಲ್ಲಿ 101 ಬೇರೆ ಬೇರೆ ಜಾತಿಗಳಿದೆ, ಅದರಲ್ಲಿ ಬೇರೆ ಬೇರೆ ಪಂಗಡಗಳಿದೆ. ಹೀಗಾಗಿ 1.09 ಕೋಟಿ ಜನ ಇರೋದು. ಪರಿಶಿಷ್ಟ ಪಂಗಡದಲ್ಲಿ ನೋಡೋದಾದರೆ 49 ಜಾತಿಗಳಿವೆ. ಇದರಲ್ಲಿ 42.81 ಲಕ್ಷ ಜನರಿರೋದು. ಇನ್ನು ಲಿಂಗಾಯತ ಹಾಗೂ ಒಕ್ಕಲಿಗ ಪ್ರಬಲ ಸಮುದಾಯ ಅಂತ ಇಲ್ಲಿವರೆಗೂ ಗುರುತಿಸ್ಕೊಂಡಿರೋದ್ರಿಂದ ಅದ್ರ ಲೆಕ್ಕಾಚಾರನ ನೋಡೋದಾದರೆ ಲಿಂಗಾಯತ 3rd B ಬರುತ್ತೆ. 81 ಲಕ್ಷ ಜನಸಂಖ್ಯೆ ಇರೋದು. ಇನ್ನು ಕುರುಬ್ರು 2A 77.78 ಲಕ್ಷ ಜನ ಇರೋದು. ಒಕ್ಕಲಿಗದಲ್ಲಿ ಅಂದರೆ 3A ಏನಿದೆ 72.99 ಲಕ್ಷ, 72,99,000 ಜನರು ಇರೋದು ಅನ್ನೋದು ಈ ಒಂದು ಜಾತಿ ಗಣತಿ ವರದಿಯಲ್ಲಿ ಗೊತ್ತಾಗಿರೋದು. ಹಾಗಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಪ್ರಬಲ ಸಮುದಾಯ ಅಂತ ಏನು ಗುರುತಿಸ್ಕೊಳ್ತಾ ಇದ್ರು ಆ ಒಂದು ಹಣೆಪಟ್ಟಿಯಿಂದ ಹೊರಗೆ ಬರ್ತಾರಾ? ಯಾಕೆಂದರೆ ಈಗ ಯಾವುದೇ ಕೆಟಗರಿಗಳು ಇಲ್ಲದೆ ಇರೋದ್ರಿಂದ ಮುಸ್ಲಿಂ ಏಕಜಾತಿ ಆಗಿರೋದ್ರಿಂದ ನಂಬರ್ 1 ಅನ್ನೋದು ಈ ಒಂದು ಜಾತಿ ಗಣತಿ ವರದಿಯಲ್ಲಿ ಗೊತ್ತಾಗಿದೆ. ಅದರ ನಂತರದಲ್ಲಿ SC ST ಈ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಏನಿದೆ ಒಂದು 101 ಕೆಟಗರಿಗಳು ಅಂದರೆ ಬೇರೆ ಬೇರೆ ಪ್ರವರ್ಗಗಳಿರೋದ್ರಿಂದ ಅದು ನಂಬರ್ 2 ಅಂತ ಗುರುತಿಸ್ಕೊಂಡಿರೋದು. ಅಂದರೆ ಜನಸಂಖ್ಯೆಯಲ್ಲಿ ಅವರೇ ಹೆಚ್ಚಾಗಿರೋದು, ಬಟ್ ಅದರಲ್ಲಿ ಬೇರೆ ಬೇರೆ ಪ್ರವರ್ಗಗಳಿರೋದ್ರಿಂದ ವಿಂಗಡಣೆ ಆಗುತ್ತೆ ಅನ್ನೋದು ಈ ಜಾತಿ ಗಣತಿ ವರದಿಯಲ್ಲಿ ಸಿಕ್ಕಿರುವಂಥ ಮಾಹಿತಿ. ಹಾಗಾದರೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ? 2015ರಲ್ಲಿ ಆಗಿರುವಂಥ ಒಂದು ಸಮೀಕ್ಷೆ ಇದು ಜಾತಿ ಗಣತಿ ವರದಿ. ಹೆಸರಿಗೆ ಜಾತಿ ಗಣತಿ ವರದಿ ಅಂತ ಕರೆಸ್ಕೊಳ್ತಾ ಇದೆ, ಬಟ್ ಇಲ್ಲಿ ಆರ್ಥಿಕ ಸಮೀಕ್ಷೆ ಆಗಿದೆ, ಸಾಮಾಜಿಕ ಸಮೀಕ್ಷೆ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಂಕಿಅಂಶಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ಅಂಕಿಅಂಶಗಳನ್ನ ಇಟ್ಕೊಂಡು ಯಾವ ರೀತಿ ಮೀಸಲಾತಿಯನ್ನ ಕೊಡ್ತಾರೆ ಅಂತ 32 ಇರುವಂಥ ಮೀಸಲಾತಿಯನ್ನು 51ಕ್ಕೆ ಹೆಚ್ಚಿಸಬೇಕು ಅಂದರೆ ಅಲ್ಲಿ 82% ಹೋಗ್ಬಿಡುತ್ತೆ. ಬಟ್ ಒಂದು 52ರ ನಂತರ ಮೀಸಲಾತಿಯನ್ನು ಕೊಡಬಾರ್ದು ಅನ್ನೋದು ಕೋರ್ಟ್ನ ಸೂಚನೆ ಇರೋದು. ಹಾಗಾಗಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಮೀಸಲಾತಿ ಕೊಡುವಾಗ ಸರ್ಕಾರ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು ಅಂದರೆ ಅದು ಕೋರ್ಟಲ್ಲೂ ಕೂಡ ಅನುಮತಿಯನ್ನು ಪಡ್ಕೊಳ್ಬೇಕಲ್ಲ. ನಿಲ್ಲುತ್ತಾ ನಿಲ್ಲಲ್ವಾ? ಹೀಗೆಲ್ಲ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ನೋಡೋಣ ಏಪ್ರಿಲ್ 17